ಎಲ್ಲ ರೆಡಿ ಮಾಡಿ ಎಲ್ಲಿಟ್ರಿ? ಹಾ, ಹಲಸಿನ ಚಕ್ಕೆ ಒಂದು ರೆಡಿ ಆಗಿ, ಹಲಸಿನ ಚಕ್ಕೆ ಎಲ್ಲ ಕಟ್ಟಿಟ್ಟಿದ್ರ ಚೀಲಲ್ಲಿ? ಅದೇ ರೆಡಿನೇ ಅದೆಲ್ಲ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕಾಯ್ತಾ ಇರುವಂಥ ನಮ್ಮ ಹಳ್ಳಿ ಮನೆಯ ಗೃಹ ಪ್ರವೇಶದ ವ್ಲಾಗ್ ಇವತ್ತು ಬರ್ತಾ ಇದೆ. ಇವಾಗ ಈವ್ನಿಂಗ್ ಟೈಮಲ್ಲಿ ಪೂಜೆಗಳೆಲ್ಲ ಸ್ಟಾರ್ಟ್ ಆಗಿದೆ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಪುರೋಹಿತರು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಕಲಶ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ಪಂಚಗವ್ಯ ಹೋಮ ಇದೆ, ಉದಕ್ ಶಾಂತಿ, ಹೀಗೆ ಪೂಜೆಗಳೆಲ್ಲ ಈಗ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಇದು ದೇವರ ಮನೆ, ದೇವ್ರ ಪೀಠ ಎಲ್ಲ ಇಟ್ಟಿದ್ದಾಗಿದೆ, ಇನ್ನು ದೇವ್ರನ್ನ ಇಟ್ಟಾಗಿಲ್ಲ. ಹಾಗೆ ಇಲ್ಲಿ ಮಂಡ ಎಲ್ಲ ಹಾಕ್ತಾ ಇದ್ದಾರೆ ಪುರೋಹಿತರು. ಇಲ್ಲಿ ಗಣಪತಿ ಮಂಡಲ ಮತ್ತು ಗ್ರಹ ಶಾಂತಿಗೆಲ್ಲ ಮಂಡಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಅಜ್ಜನ್ ರಾಶಿ ಕ್ಲೋಸ್ ಫ್ರೆಂಡ್ಸ್ ಆ ಕಡೆ VIP ಸೆಕ್ಷನ್ ಅವ್ರು ಡೈರೆಕ್ಟರ್ ಅಲ್ಲಿ, ಅದಕ್ಕೆ ಅಲ್ಲಿ ಚಿಕ್ಕವಲ್ಲ ಬತ್ತ, ಅದಕ್ಕೆ ಅವ್ನಿಗೆ ಇಲ್ಲಿ ಯಾಕೋ ಇದು ಯೂಟ್ಯೂಬ್ ಇಲ್ಲ ಹೌದು. ಹೌದು, ಸರಿ ಇದೆಯಾ? ಅದೊಂಬತ್ತೇ ಗೆರೆ ಇರುವ ಎಲ್ಲೆಲ್ಲಿ ಹೋಮ ನಡೀತಿದ್ದೀವಿ. ಅಲ್ಲಿ ಇಲ್ಲಿ ಅಲ್ಲಿ ದೇವ್ರ ಮನೇಲಿ ಇಲ್ಲ. ಓ ಅಜ್ಜಾಯಿ ಮತ್ತು ಅಪ್ಪ. ಅಡಿಗೆ ಮನೆಯಲ್ಲಿ ವಾಸ್ತು ರಾಕ್ಷೋಗ್ನ ಹೋಮ ಮಾಡೋದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಟ್ಟಂಗಿ ಎಲ್ಲ ಇಟ್ಬಿಟ್ಟು ಹೋಮ ಕುಂಡ ಥರ ರೆಡಿ ಮಾಡ್ತಿದ್ದಾರೆ. ಖುಷಿ ಅವಳ ಕೈಗೆ ಅವಳೇ ಮೆಹಂದಿ ಹಾಕ್ಕೊಂಡಿದ್ದಾಳೆ. ಇದು ಹೇಗಾಗಿದೆ ಅಂತ ಹೇಳಿ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದಾಳೆ. ಹಾಗೆ ಇಲ್ಲಿ ನಾವು ದೇವ್ರ ಮನೆ ಬಾಗಿಲಿಗೆಲ್ಲ ಹೂವಿನ ಹಾರ ಎಲ್ಲ ಹಾಕ್ತಾ ಇದ್ದೀವಿ. ಈಗ ಇಲ್ಲಿ ದೇವ್ರ ಮನೆಯಲ್ಲಿ ಗೃಹ ಶಾಂತಿಗೆ ಮಂಡಲ ಮತ್ತು ಗಣಪತಿ ಮಂಡಲ ಎಲ್ಲ ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಗೃಹ ಶಾಂತಿ ಮಂಡಲ ನೋಡಿ, ಒಂದೊಂದು ಗ್ರಹಗಳಿಗೆ ಒಂದೊಂದು ರೀತಿಯ ಚಿತ್ರ ಬಿಡಿಸಿದ್ದಾರೆ. ಹಾಗೆ ಇಲ್ಲಿ ಶೈಲತ್ಗೆ ರಂಗೋಲಿ ಹಾಕ್ತಾ ಇದ್ದಾರೆ, ಹೂವಿನ ರಂಗೋಲಿಯನ್ನ. ಎಂಟರ್ಟೈನ್ಮೆಂಟ್, ಸ್ಪೆಷಲ್ ಎಂಟರ್ಟೈನ್ಮೆಂಟ್. ಇಲ್ಲಿ ಜನನೇ ಇಲ್ಲ ಇವಾಗ, ಜನ ಇದೀಗ. ಮೇಲ್ ಫ್ಯಾನ್ ಇದ್ದು, ಬೇಕಾದ್ರೆ ಕೂತ್ಕೊಳ್ಳಿ ಮೇಲೆ. ರೂಮಲ್ಲಿ ಫ್ಯಾನ್ ಇದ್ದು, ಅಲ್ಲಿ ಮಲ್ಕಂಬ್ಲು ಹಾಸಿಟ್ಟಿದ್ದು, ಬೇಕಾದ್ರೆ ಮಲ್ಕ. ಈ ಕಡೆ ಇಬ್ರು ಕೂತು ಮಾತಾಡ್ತಾ ಇದ್ದಾರಲ್ವಾ, ಅವರು ಮಾವನ ಅಕ್ಕಂದಿರು ಶಾರದತ್ತೆ ಮತ್ತೆ ಸುಶೀಲತ್ತೆ. ಹಾಗೆ ಈ ಸೈಡಲ್ಲಿ ಒಬ್ರು ಕೂತ್ಕೊಂಡಿದ್ದಾರಲ್ವಾ, ಅವರು ಅತ್ತೆಯ ತಂಗಿ ಪ್ರೇಮತ್ತೆ. ಹಾಗೆ ಹಸ್ಬೆಂಡ್ ಎಲ್ಲ ಕೂತಿದ್ದಾರೆ. ಇವರು ಅತ್ತೆಯ ತಮ್ಮನ ಹೆಂಡತಿ.
ಇಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಒಂದೇ ಕಡೆ ಜೋಡಿಸಿಟ್ಟಿದ್ದಾರೆ. ಹೂವು, ಕಾಯಿ, ಹಾಗೆಯೇ ಹೋಮಕ್ಕೆ ಬೇಕಾದಂಥ ವಸ್ತುಗಳೆಲ್ಲ ಕೂಡ ಇದೆ. ನಂತರ ಇಲ್ಲಿ ಕಲಶಕ್ಕೆ ಬೇಕಾದಂಥದ್ದು ಸೀರೆ, ಪಂಜೆ, ಟವೆಲು ಮತ್ತು ತಂಬಿಗೆಗಳು, ಅಕ್ಕಿ, ಕಾಯಿ, ಪೂಜಾ ಸಾಮಗ್ರಿಗಳನ್ನೆಲ್ಲನೂ ಒಂದು ಕಡೆ ಜೋಡಿಸಿದ್ದಾರೆ. ಇಲ್ಲೂ ಕೂಡ ಹೋಮ ಹಾಕ್ತಾ ಇದ್ದಾರೆ. ಇಲ್ಲೂ ಕೂಡ ಹೋಮಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ಹೋಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಗ್ನಿಯನ್ನು ಹೊತ್ತಿಸ್ಕೊಡೋದಕ್ಕೆ ಹೇಳಿದ್ರು. ನಾನಿವಾಗ ಹೊತ್ತಿಸ್ಕೊಟ್ಬಿಟ್ಟು ಬಂದೆ. ಮೊದಲು ಮನೆಯ ಹೆಂಗಸರು ಅಗ್ನಿಯನ್ನು ಹೊತ್ತಿಸಿ ಕೊಡಬೇಕಾಗತ್ತೆ. ಇವಾಗ ಇಲ್ಲಿ ಪಂಚಗವ್ಯ ಹೋಮಕ್ಕೆ ಪಂಚಗವ್ಯಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದಾರೆ. ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ ಎಲ್ಲ ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದಾರೆ. ಆಮೇಲೆ ಅದೆಲ್ಲವನ್ನು ಮಿಕ್ಸ್ ಮಾಡ್ತಾರೆ. ಪಂಚದ್ರವ್ಯಗಳಿಂದ ಕೂಡಿರುತ್ತೆ. ಆ ಪಂಚಗವ್ಯನ ಎಲ್ಲರಿಗೂ ಕುಡಿಯೋದಕ್ಕೆ ಕೊಡ್ತಾರೆ ಶುದ್ಧಿಗೋಸ್ಕರ. ಹಾಗೆ ಮನೆಗೂ ಕೂಡ ಹಾಕ್ತಾರೆ. ಹೋಮ ಎಲ್ಲ ಆದಮೇಲೆ ಮನೆಯನ್ನು ಶುದ್ಧಿ ಮಾಡೋದಕ್ಕೆ ಅಂತ ಹೇಳಿ. ಆದರೆ ಈ ಪಂಚಗವ್ಯ ತಗೊಳ್ಳೋದು ಒಂದು ಸ್ವಲ್ಪ ಕಷ್ಟ. ಗೋಮೂತ್ರ ಎಲ್ಲ ಸ್ಮೆಲ್ ಇರುತ್ತಲ್ಲ ಒಂಥರ. ಆದರೆ ಶುದ್ಧಿಗೋಸ್ಕರ ಎಲ್ಲರೂ ತಗೊಳ್ಳೇಬೇಕು. ಬಾಳೆಹಣ್ಣು ಎಲ್ಲ ಬಿಟ್ಟು ಅಡಿಕೆ ಕದಳಿ ತಾಂಬೂಲಂ ಸಮರ್ಪಯಾಮಿ. ಓಂ ದೇವಸ್ಯ ತ್ವಾಸವಿದುಪ್ರಸವೇ ವಿಷ್ಣೋರ್ ಬಾಹುಭ್ಯಾಂ ಪೂಷ್ಣೋಭ್ಯಾಂ ಸಮರ್ಪಿತ ಕದಳಿ ತಾಂಬೂಲ ನೈವೇದ್ಯಂ ವಿಸರ್ಜಯಾಮಿ. हस्तप्रक्षालनं कल्पयामि, मुखप्रक्षालनं कल्पयामि, गण्डूषं कल्पयामि, पुनराचमनीयं कल्पयामि. अनया पूजया अनेन पूजनेन पञ्चद्रव्यदेवता आप्रियन्ता. ओमाप्याय अकारिषं विष्णोरश्वसेवाजनः सुरभिनोत्साकरत्प्रणाहायोगुणादक्षिद्रेण पवित्रेण ओम देवस्य त्वादुर्भवेश्विनोर्भाभ्यां मनेनाचक्षुषयो शिवतमोरधातस्य वाजयतेन औषधीर्मात्रः ಇದೆಲ್ಲಿಗೆ ಅತ್ತೆ ಉಟ್ಕೊಂಡಿದ್ದಾರಲ್ಲ ಈ ರೇಷ್ಮೆ ಸೀರೆ, ಇದು ನಾನು ಗೃಹ ಪ್ರವೇಶಕ್ಕೆ ಕೈಮಗ್ಗದಿಂದ ಅವ್ರಿಗೆ ತೊಗೊಂಡು ಬಂದಿದ್ದೆ. ಆಲ್ರೆಡಿ ನಾನು ನಿಮಗೆ ಈ ಸೀರೆನ ತೋರಿಸಿದ್ದೆ. ಅತ್ತೆಗೆ ಇದು ಹೇಗೆ ಕಾಣಿಸುತ್ತೋ ಅಂತ ಅಂದ್ಕೊಳ್ತಾ ಇದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಈ ಸೀರೆ ತುಂಬಾ ಇಷ್ಟ ಆಗಿತ್ತು.
ಎರಡನೇ ದಿವಸ ನೋಡಿ ಭೂಮಿಯನ್ನ ಅಗದು ಅಲ್ಲಿ ಒಂದು ಶಂಕುಸ್ಥಾಪನೆ ಹೇಳೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಮಾಡಿದಾಗ ಈಗ ಅದರ ಮಂತ್ರೋಕ್ತವಾಗಿ ಮತ್ತೆ ಪುನಃ ಒಂದು ಸಪ್ತಶುದ್ಧಿ ಹೇಳುವಂತಹ ಕರ್ಮವನ್ನು ಈಗ ಭೂಮಿಯನ್ನು ಬರೇ ಅಗೆಲ್ಬೇಕು ಕಲ್ಲಿನ ಹೊಡಿ ಸ್ವಲ್ಪ ಹಾಕ್ಕೊಂಡು ನೆಲಕ್ಕೆ ಹಾಕಿ ನೆಲ ಓಂ ಹಂಗಷ್ಟಾದ್ಗಳೇನೆ ಸರಿ ಮಾಡಿ ಸರಿ ಹಂಗೆ ಮಾಡಿದಾಗ ಮಾಡೋಕ್ಕಾಗೋದು ಈ ದರ್ಭೆಯಲ್ಲಿ ಅದನ್ನು ಸುಳ್ಕೊಂಡು ಮಾಡು ಓಂ ಅಗ್ನಿನಾಗ್ನಿ ಸಮಿಧ್ಯತೆ ಅಗ್ನಿನಾಗ್ನಿ ಸಮಿಧ್ಯತೆ पूरणं ಈಗ ಅದರಲ್ಲಿ ಇಲ್ಲೆಲ್ಲ ಮಾಡಿದ ಜಾಗವೇ ಅದು ಕೂಡ ಈ ಒಂದು ಸ್ಥಾನವನ್ನು ಕಟ್ಟಿ ಆದಮೇಲೆ ಮತ್ತು ಗೋನಿವಾಸವನ್ನು ಮಾಡೋಣ ಈ ಗೋ ಪೂಜೆ ಮಾಡಿಕೆ ಹೋಗ್ತದೆ ಗೋ ಅಕ್ಕಿ ಬಾಳೆಹಣ್ಣು ಬೆಲ್ಲ ತಗೋಬೋದು. ಇವಾಗ ಗೋಪೂಜೆ ಸಮಯ. ಶಂಕರ ಇವಾಗ ಕೊಟ್ಟಿಗೆಯಿಂದ ಹಸುವನ್ನು ಕರ್ಕೊಂಡು ಬಂದಿದ್ದಾಯಿತು. ನಮ್ಮನೆದೇ ಅಯ್ಯಯ್ಯ ಸಗಣಿ ಎಲ್ಲ ಹಾಕ್ಬಾರ ಚಲೋದಡ ಹಾಕಿ आगावो अक्मनुत भद्रवक्रम श्रीदन्तगोष्ठैर्णयन् स्वस्मे प्रजापति सर्वलोकाधिपस्तु भवत्सर्वे देवताभ्यो नमः आसनं समर्पयामि वाद्यं समर्पयामि अर्घ्यं समर्पयामि आचमनीयं समर्पयामि कल्पनीरः आनं समापोलिष्टामये गोवशिवगमो रसस्तस्तभाजयतेनः उषतीरिवमातरः तस्मिन् समर्पयामि स्नानानन्तरं वस्त्राणि वसादसानि विश्वाः मित्रावरुणासते समर्पयामि पुनराचमनं समर्पयामि ॐ ಅಜ್ಜಿ ನಿತ್ಕಲೆ ನಮ್ಮನೆ ದನನೇ ಎಂತದು ಮಾಡ್ತಾರೆ. ಎಲ್ಲ ಹೆಚ್ಚು ಇಟ್ಕೊಂಬುದು ಬೇಡ. ತಟ್ಟೆ ಒಟ್ಟು ಕೈ ಮುಟ್ಗಳು ಎಲ್ಲ ಅಲ್ಲಿ ಕೆಳಗೆ ಹಾಕು ಸಂಜೆ ಹೂವು ಒಂದೇ
ಯಜ್ಞೇನ ಯಜ್ಞಮಯಜಂತ ದೇವಾಃ ಧರ್ಮಾಣಿ ಮಂತ್ರವಾಂಜಲಿಂ ಸಮರ್ಪಯಾಮಿ. आकाश बंद स्वस्ति पंचामृतरे ಲಾಸ್ಟ್ ಬ್ಲಾಗಲ್ಲಿ ಯಾರೋ ನಿಮ್ಮ ಅತ್ತಿಗೆನ ತೋರಿಸಿ ಅಂತ ಕೇಳಿದ್ರಲ್ವಾ, ಇವರೇ ನೋಡಿ ಹಸ್ಬೆಂಡ್ ತಂಗಿ ಇವರು. ನಾನು ಮತ್ತೆ ಅವರಿಬ್ರು ಇಲ್ಲಿ ಗೋಗ್ರಾಸ ಕೊಡ್ತಾ ಇದ್ದೀವಿ ಹಸುವಿಗೆ. ಇವರು ಶ್ರೀಧರಣ್ಣ, ಅತ್ತಿಗೆ ಹಸ್ಬೆಂಡ್ ಇವರು. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮುಂದುವರಿದ ಭಾಗನ ನೋಡಬಹುದು. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.